ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಡಿಒ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಜಿಲ್ಲಾ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನೊಂದ ಪಿಡಿಒ ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿ ನ್ಯಾಯಕ್ಕೆ ಒತ್ತಾಯಿಸಿದರು. ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಚಿನ್ ಕುಮಾರ್ ಅವರಿಗೆ ಹಲ್ಲೆಗೊಳಗಾದ ಲಕ್ಯ ಗ್ರಾಮ ಪಂಚಾಯಿತಿ ಪಿಡಿಒ ಎನ್.ಎಸ್. ಶೇಖರೇಶ್ ಕುಟುಂಬ ಸಮೇತ ಸಂಘದ ನೇತೃತ್ವದಲ್ಲಿ ದೂರು ದಾಖಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ರಘು ಎಂಬಾತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಳಿಕ ಮಾತನಾಡಿದ ಎನ್.ಎಸ್. ಶೇಖರೇಶ್, ಎಂದಿನಂತೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ದ ವೇಳೆಯಲ್ಲಿ ಕಣಿವೆದಾಸರಳ್ಳಿ ಗ್ರಾಮದ ರಘು ಎಂಬಾತನಿಗೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿನ ಜಾಗಕ್ಕೆ ಖಾತೆ ಮಾಡುವುದಿಲ್ಲವೆಂದು ಮೌಖಿಕವಾಗಿ ತಿಳಿಸಿದ್ದರು. ಕಚೇರಿ ನೌಕರರ ಸಮ್ಮುಖದಲ್ಲಿ ಏಕಾಏಕಿ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಹೇಳಿದರು. ನನ್ನ ಹೆಸರು ಎನ್.ಎಸ್. ಶೇಖರೇಶ್ ಅಂತೇಳಿ ಲಕ್ಯ ಗ್ರಾಮ ಪಂಚಾಯಿತಿ ಪಿಡಿಒ ಚಿಕ್ಕಮಗಳೂರು ತಾಲೂಕು. ದಿನಾಂಕ 29/4/2024 ಸೋಮವಾರದಂದು ಬೆಳಗ್ಗೆ 10:33 ಗಂಟೆ ಸಮಯದಲ್ಲಿ ಕಚೇರಿಯಲ್ಲಿ ಅದಕ್ಕೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇದು ಲಕ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕಣಿವೆದಾಸರಳ್ಳಿ ಗ್ರಾಮದ ರಘು ಧರ್ಮೇಗೌಡ ಎಂಬುವರು ಬಂದು ಗೋಮಾಳ ಜಾಗಕ್ಕೆ ಯಾಕೆ ಖಾತೆ ಮಾಡಿಕೊಡಲ್ಲ ನೀನು ಅಂತ ಹೇಳಿ ಏಕಾಏಕಿ ನನಗೆ ಮುಷ್ಟಿಯಿಂದ ಹೊಡೆದಿರ್ತಾರೆ. ಈ ಬಗ್ಗೆ ದೂರನ್ನು ನಾನು ಗ್ರಾಮಾಂತರ ಪೊಲೀಸ್ ಠಾಣೆ ಉಪನಿರೀಕ್ಷಕರಿಗೆ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ದಿನ ದೂರನ್ನು ಸಲ್ಲಿಸ್ತಿದ್ದೀನಿ. ಉದ್ದೇಶ ಅನೌಪಚಾರಿಕವಾಗಿ ನಾನು ಯಾವುದೇ ರೀತಿ ಬರವಣಿಗೆಯಲ್ಲಿ ಏನೂ ಕೊಟ್ಟಿಲ್ಲ, ಅವನೇನು ಕೇಳಿಲ್ಲ. ಅದರ ಹಿಂದೆ ದುರುದ್ದೇಶ ಬೇರೆ ಇರ್ಬೋದು. ನಾನು ಮತ್ತು ನಮ್ಮ ಸ್ಟಾಫು ಎಲ್ಲ ಐತಿ ಆಫೀಸ್ ಒಳಗೆ ಅವರೊಬ್ಬರೇ. ಈ ಸಂದರ್ಭದಲ್ಲಿ ತಾಲೂಕು ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಗನ್ನಾಥ್, ಉಪಾಧ್ಯಕ್ಷರಾದ ವಿಶ್ವನಾಥ್, ಕಾರ್ಯದರ್ಶಿ ಲಕ್ಷ್ಮಣ್, ಖಜಾಂಚಿ ಸುಮಾ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸುಷ್ಮಿತಾ, ವಿಜಯ್, ಕುಲದೀಪ್, ವಿವಿಧ ಪಂಚಾಯಿತಿ ಪಿಡಿಒಗಳಾದ ವಿಶ್ವನಾಥ್, ಜಗದೀಶ್, ಮಧುಸೂದನ್, ಮಂಚೇಗೌಡ, ಲೀಲಾ, ಸ್ಮಿತಾ, ಸುರೈಬಾನು, ಸುಮಾ, ರಾಜಕುಮಾರ್, ಪ್ರದೀಪ್ ಮತ್ತಿತರರು ಹಾಜರಿದ್ದರು.